ಇನ್ನು ಅಹಿಂದ ನಾಯಕರ ಟಗರು ರಾಮಯ್ಯ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರ. ರಾಜಕೀಯಕ್ಕೆ ಗುಡ್ ಬೈ ಹೇಳಿದ್ರ ಸಿದ್ದರಾಮಯ್ಯನವರು. ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟರು. ರಾಜೀನಾಮೆ ಕೊಟ್ಟ ಬಳಿಕ ಸಿದ್ದು ವಿದಾಯದ ನುಡಿಯನ್ನ ಆಡಿದ್ದಾರೆ. ಟಗರು ರಾಮಯ್ಯ ರಾಜಕೀಯಕ್ಕೂ ದೂರ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಬಳಿಕ ಸಿದ್ದು ವಿದಾಯದ ನುಡಿಯನ್ನ ಆಡ್ತಿದ್ದಾರೆ. 2028ಕ್ಕೆ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ. ಸಿದ್ದು ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರ. ಹಾಗಾದ್ರೆ ರಾಜಕೀಯ ನಿವೃತ್ತಿ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ರಾಜಕೀಯ ಕಲುಷಿತ, ಚುನಾವಣೆಗೆ ಸ್ಪರ್ಧಿಸೋದಿಲ್ಲ. ಮಂಡ್ಯದ ಕೆಆರ್ಪೇಟೆಯಲ್ಲಿ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯ. 2028ರ ರಾಜಕೀಯ ಚುನಾವಣೆಗೆ ನಾನು ಸ್ಪರ್ಧೆಯನ್ನ ಮಾಡೋದಿಲ್ಲ. ಅಭಿಮಾನಿಗಳು ರಾಜಕೀಯದಲ್ಲಿ ಇರುವಂತೆ ದುಂಬಾಲು ಮಾಡಿದ್ದಾರೆ. ಮುಂದಿನ 10 ವರ್ಷಗಳ ರಾಜಕೀಯದಲ್ಲಿರುವಂತೆ ಈಗ ಆಲ್ರೆಡಿ ಹೇಳಿದ್ದಾರೆ. ನಾನು 2028ಕ್ಕೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಸಿದ್ದರಾಮಯ್ಯ ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಟಗರು ರಾಮಯ್ಯ ರಾಜಕೀಯಕ್ಕೂ ದೂರ ಆಗೋದ್ರ. ಹಾಗಾದ್ರೆ 2028ಕ್ಕೆ ನಾನು ಸ್ಪರ್ಧಿಸೋದಿಲ್ಲ, ಚುನಾವಣೆಯಲ್ಲಿ ನಿಲ್ಲೋದಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. 2028ಕ್ಕೆ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅಂತ. 2028ಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. ಇನ್ನು 2028ಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. ಇನ್ನು 2028ಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. ಎಸ್ ನೋಡಿ, ಅವರು ಯಾವಾಗ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟರೋ ಆ ರಾಜೀನಾಮೆ ಕೊಟ್ಟ ಬಳಿಕನೇ ಎಷ್ಟೋ ಅವರ ಅಭಿಮಾನಿಗಳ ಕಣ್ಣಲ್ಲಿ ನೀರು ಬಂದಿತ್ತು. ಕೊಡಬೇಡಿ ನೀವು ಅಂತ ಹೇಳಿದ್ರು. ತದನಂತರ ರಾಜ್ಯ ರಾಜಕೀಯದಲ್ಲಿ ಆಗಿದ್ದನ್ನ ಪ್ರತಿಯೊಂದನ್ನು ಕೂಡ ನಾವು ಗಮನಿಸಿದ್ದೀವಿ. ಅಹಿಂದ ನಾಯಕರನ್ನ ನೆಗ್ಲೆಕ್ಟ್ ಮಾಡಿಬಿಡ್ತಾ ರಾಜ್ಯ ಸರ್ಕಾರ ಅನ್ನುವಂತ ಮಾತುಗಳು ಕೂಡ ಕೇಳಿಬಂದಿತ್ತು. ಯಾವುದೋ ಪ್ರೆಸ್ ಮೀಟ್ ಆಗುತ್ತೆ ಅಂದ್ರೆ ಆ ಪ್ರೆಸ್ ಮೀಟ್ಗೂ ಕೂಡ ಸಿದ್ದರಾಮಯ್ಯನವ್ರನ್ನ ಕರೀತಾ ಇರ್ಲಿಲ್ವಾ? ವೇದಿಕೆ ಮೇಲೆ ಅವರನ್ನ ತೆಗೆದುಕೊಳ್ತಲೇ ಇರಲಿಲ್ಲ ಕನ್ಸಿಡರ್ಡ್ಗೆ. ಹಾಗಾಗಿ ಇವಾಗ ಸಿದ್ದರಾಮಯ್ಯನವ್ರು ಕೊಟ್ಟಿರುವಂತಹ ಈ ಒಂದು ಸ್ಟೇಟ್ಮೆಂಟ್ ಮತ್ತೊಮ್ಮೆ ಅವರ ಅಭಿಮಾನಿಗಳ ಒಂದು ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿದೆ. ಎಲ್ಲರೂ ಕೂಡ ಹೇಳ್ತಿದ್ದಾರೆ, ಇಲ್ಲ ನೀವು ಇನ್ನೂ 10 ವರ್ಷಗಳ ಕಾಲ ರಾಜಕೀಯದಲ್ಲಿ ಇರಬೇಕು ಅಂತ ದುಂಬಾಲ್ ಮಾಡಿದ್ದಾರೆ. ಆದ್ರೂ ಕೂಡ ಸಿದ್ದರಾಮಯ್ಯನವರು ಇವಾಗ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. 2028ಕ್ಕೆ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಹೇಳ್ತಿದ್ದಾರೆ. ಎಸ್, ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಎಸ್ ಬಸವರಾಜ್, ಒಂದ್ ಕಡೆನಲ್ಲಿ ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡದಂತ ಕಾಣಿಸ್ತಾ ಇರುವಂತದ್ದು, ಅವರು ಮಾತನಾಡ್ತಾ ಇದ್ದದನ್ನ ಕೂಡ ನಾವು ಗಮನಿಸಿದ್ವಿ. ಈಗ ಆಲ್ರೆಡಿ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತಹ ಸಂದರ್ಭದಲ್ಲೇ ಅವರ ಅಭಿಮಾನಿಗಳು ಕಣ್ಣೀರನ್ನ ಹಾಕಿದ್ರು, ಹೋಗಬೇಡಿ ಅಂತ ಹೇಳಿದ್ರು. ಇವಾಗ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ದೊಡ್ಡ ಹೊಡೆತ ಅಂತ ಅನ್ಸೋದಿಲ್ವಾ? ಖಂಡಿತ ಸುಕನ್ಯಾ, ಬಹಳ ಅನುಭವ ರಾಜಕಾರಣಿ ಮತ್ತೆ ಅಹಿಂದ ನಾಯಕ ಅಂತ ಸಿಎಂ ಸ್ಥಾನದ ಕೆಳಗಿಳಿಯುವಂತಹ ಸಂದರ್ಭದಲ್ಲೂ ಸಹಿತ ನಾನು ರಾಜಕೀಯ ಜೀವನದಲ್ಲಿ ಸಕ್ರಿಯವಾಗಿರ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಹಲವಾರು ಜನರು ಕೂಡ ತಾವು ಮುಂದೆ ಕೂಡ ಚುನಾವಣೆಗಳಿಗೆ ಸ್ಪರ್ಧೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು, ಅವರ ಆಪ್ತ ಬಳಗದಲ್ಲಿ ಇರ್ತಕ್ಕಂಥ ಹಲವು ನಾಯಕರು ಕೂಡ ಮನವಿ ಕೂಡ ಮಾಡ್ಕೊಂಡಿದ್ರು. ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಯಾವುದೇ ರೀತಿ ಅಂದ್ರೆ ನಾನು ನಿವೃತ್ತಿ ತೆಗೆದುಕೊಳ್ತೇನೆ ರಾಜಕೀಯವಾಗಿ ಅನ್ನುವಂತ ಮಾತುಗಳು ಆಡಿರಲಿಲ್ಲ. ಆದ್ರೆ ಈಗ ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಕೂಡ ಸಿದ್ದರಾಮಯ್ಯವರು ಕೂಡ ಮಾತನಾಡಿದ್ದಾರೆ. 2028ಕ್ಕೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ, ಆದ್ರೆ ನಾನು ಸಕ್ರಿಯವಾಗಿರ್ತಕ್ಕಂಥ ರಾಜಕೀಯದಲ್ಲಿ ಇರ್ತೇನೆ ಅನ್ನುವಂತ ಮಾತುಗಳನ್ನು ಕೂಡ ಆಡಿರ್ತಕ್ಕಂಥದ್ದು. ಅಂದ್ರೆ ಚುನಾವಣೆಗಳಿಗೆ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಕೂಡ ಹೇಳಿರ್ತಕ್ಕಂಥ. ಆದ್ರೆ ಅವರ ಅಭಿಮಾನಿಗಳಾಗಿರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷದ ಹಲವು ಮುಖಂಡರಾಗಿರ್ಬೋದು, ಅವರು ರಾಜಕೀಯದಲ್ಲಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರ ಅಭಿಲಾಷೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯವರ ಒಂದು ಪ್ರಭಾವ ಏನಿದೆ, ಒಂದು ಹೈಕಮಾಂಡ್ ನಾಯಕ ಮಟ್ಟದಲ್ಲಿ ಕೂಡ ಅವ್ರನ್ನ ರಾಷ್ಟ್ರವ್ಯಾಪಿ ಕೂಡ ತೆಗೆದುಕೊಂಡು ಹೋಗ್ಬೇಕು, ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವ್ರನ್ನ ಒಂದು ರಾಜಕೀಯಕ್ಕೆ ಬಳಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಸಲಹೆ ಸೂಚನೆಗಳು ಕೂಡ ಕೊಟ್ಟಿದ್ರು. ಆದ್ರೆ ಸಿದ್ದರಾಮಯ್ಯವರು ಅದನ್ನ ನಿರಾಕರಿಸಿ ನಾನು ರಾಜ್ಯಕ್ಕೆ ಸೀಮಿತವಾಗಿರ್ತೇನೆ ಅನ್ನುವಂತ ಮಾತುಗಳನ್ನ ಆಡಿದ್ರು. ಆದ್ರೆ ರಾಜ್ಯದಲ್ಲಿ ಕೂಡ ಈಗ ಚುನಾವಣೆಗಳಿಗೆ ನಾನು ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂತ ಮಾತುಗಳನ್ನ ಆಡಿರ್ತಕ್ಕಂಥ ಹಿನ್ನೆಲೆ ಎಲ್ಲ ಒಂದ್ ಕಡೆ ಇದು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಹಿನ್ನಡೆ ಆಗುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಯಾಕಂತಂದ್ರೆ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಮಾತ್ರ ಕೆಲವೊಂದಿಷ್ಟು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದಿಷ್ಟು ಪ್ಲಸ್ ಪಾಯಿಂಟ್ ಆಗುವಂತದ್ದು ಅನ್ನುವಂಥದ್ದು. ಮತ್ತೆ ಅವರ ಅಭಿಮಾನಿಗಳು ಕೂಡ ಅವರ ಒತ್ತಾಯ ಕೂಡ ಅದೇ ಇದೆ. ಅವರ ಸಿಎಂ ಸ್ಥಾನದ ಕೆಳಗಿರುವಂತ ಸಂದರ್ಭದಲ್ಲೂ ಸಹಿತ ಬಹಳ ಗೌರವದಿಂದ ಕೂಡ ಕಾಂಗ್ರೆಸ್ ಪಕ್ಷ ನಡೆಸಿಕೊಂಡಿದೆ ಅನ್ನುವಂತ ಮಾತುಗಳು ಕೂಡ ಇದ್ವು. ಆದ್ರೆ ಇದೀಗ
28ರ ಚುನಾವಣೆಗೂ ನಾನು ಸ್ಪರ್ಧೆ ಮಾಡೋದಿಲ್ಲ, ಆದ್ರೆ ಸಕ್ರಿಯವಾಗಿರ್ತಕ್ಕಂಥ ರಾಜಕಾರಣದಲ್ಲಿ ಇರ್ತೇನೆ ಅನ್ನುವಂತ ಮಾತುಗಳನ್ನ ಸಿದ್ದರಾಮಯ್ಯ ಹೇಳಿರ್ತಕ್ಕಂಥ ಹಿನ್ನೆಲೆ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯವರಿಗೆ ರಾಜಕೀಯವಾಗಿರ್ತಕ್ಕಂಥ ನಿವೃತ್ತಿ ತೆಗೆದುಕೊಳ್ಳುವಂತ ನಿರ್ಧಾರವನ್ನ ಯಾವ ರೀತಿ ತೆಗೆದುಕೊಂಡ್ರು ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈಗಾಗಲೇ ಅವರ ಆಪ್ತ ಬಳಗದಲ್ಲಿ ಆಗಿರ್ಬೋದು, ಮತ್ತೆ ಕಾಂಗ್ರೆಸ್ ಪಕ್ಷವು ಕೂಡ ಅವ್ರನ್ನ ರಾಜಕಾರಣದಲ್ಲಿ ಬಳಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ, ಯಾಕಂತಂದ್ರೆ ಮುಂದೆ ರಾಷ್ಟ್ರ ಮಟ್ಟದಲ್ಲಿ ರಾಜಕಾರಣ ಆಗಿರ್ಬೋದು, ಮತ್ತೆ ರಾಜ್ಯದಲ್ಲಿ ಕೂಡ 2028ರ ಚುನಾವಣೆ ಏನ್ ಬರ್ತಾ ಇದೆ, ಆ ಒಂದು ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಇವರ ಇಬ್ಬರ ನಾಯಕತ್ವದಲ್ಲೇ ಕೂಡ ಚುನಾವಣೆಗೆ ಹೋಗ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಇದ್ದಾರೆ. ಆದ್ರೆ ಇದೀಗ ಸಿದ್ದರಾಮಯ್ಯ ತಮ್ಮ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಮುಂದೆ ರಾಜ್ಯ ಕಾಂಗ್ರೆಸ್ ಪಾಳಯಕ್ಕೆ ಏನೆಲ್ಲ ಶಕ್ತಿ ಬರ್ಬೋದು ಅಥವಾ ಏನೆಲ್ಲ ಅಡೆತಡೆ ಆಗ್ಬಹುದು ಅನ್ನುವಂತ ಲೆಕ್ಕಾಚಾರಗಳು ಕೂಡ ಈಗ ಸೃಷ್ಟಿ ಆಗ್ತಾ ಇದ್ದಾವೆ. ಆದ್ರೆ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಇರ್ತಕ್ಕಂಥ ಹಲವು ನಾಯಕರು ಇಲ್ಲ ಸಿದ್ದರಾಮಯ್ಯ ಅವರು 2028ರ ಚುನಾವಣೆಗೂ ಕೂಡ ಅವರು ಸ್ಪರ್ಧೆ ಮಾಡಬೇಕು, ಅವರು ನಿರಂತರವಾಗಿರ್ತಕ್ಕಂಥ ಚುನಾವಣೆಯಲ್ಲಿ ಸಕ್ರಿಯವಾಗಿರ್ಬೇಕು ಅನ್ನುವಂತ ಅಭಿಲಾಷೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರಿಗೆ ಒಂದು ವಯಸ್ಸಿನ ಕಾರಣವೋ ಅಥವಾ ಇನ್ನ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ಗಮನ ಹರಿಸಿ ಈಗ ರಾಜಕೀಯವಾಗಿರ್ತಕ್ಕಂಥ ನಿವೃತ್ತಿ ಘೋಷಣೆ ಮಾಡುವಂತ ನಿರ್ಧಾರಕ್ಕೆ ಕೂಡ ಬಂದಂತೆ ಕಾಣ್ತಾ ಇದೆ. ಆದ್ರೆ ಒಂದು ಮಾತನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು 2028ರ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ, ಆದ್ರೆ ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ ಅನ್ನುವಂತ ಮಾತುಗಳನ್ನು ಕೂಡ ಆಡಿರ್ತಕ್ಕಂಥದ್ದು. ಹಾಗಾಗಿ ಈ ಬಗ್ಗೆ ಕಾಂಗ್ರೆಸ್ ಪಕ್ಷದ ವಲಯದಲ್ಲೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ.